ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಿಸಿದ 48ನೆಯ ಅಧಿವೇಶನ ಇದಾಗಿದೆ. ಈ ಅಧಿವೇಶನದ ಉಪಶೀರ್ಷಿಕೆ ಮಹಿಳಾ ಬಂಡಾಯ ದಲಿತ ಸಾಹಿತ್ಯ. ಈ ಸಾಹಿತ್ಯದ ಹಿನ್ನೆಲೆಯಲ್ಲಿ ವೀಣಾ ಶಾಂತೇಶ್ವರ ಅವರ ಸಣ್ಣ ಕತೆ ನಿರಾಕರಣೆಯನ್ನು ಕುರಿತು ವಿಚಾರ ಮಂಡಿಸಲಾಗುತ್ತದೆ. ಈ ಹಿಂದಿನ ಅಧಿವೇಶನದಲ್ಲಿ ವಾಣಿ ಮತ್ತು ಉಷಾ ನವರತ್ನರಾಮ್ ಅವರ ಬದುಕಿನ ಸಂದರ್ಭಗಳನ್ನು ಕುರಿತು ತಿಳಿಯಲಾಗಿತ್ತು. ವಾಣಿ ಅವರ ಸಾಹಿತ್ಯವನ್ನು ಕುರಿತು ವಿವೇಚನೆ ನಡೆಸಲಾಗಿತ್ತು ಹಾಗೂ ಉಷಾ ನವರತ್ನರಾಮ್ ಅವರ ಸಾಹಿತ್ಯದ ವಿವೇಚನೆ ನಡೆದಿತ್ತು ಮತ್ತು ಇವರ ಸಾಹಿತ್ಯದ ಮಹತ್ವವನ್ನು ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಾಗಿತ್ತು. ಇಂದಿನ ಅಧಿವೇಶನದಲ್ಲಿ ವೀಣಾ ಶಾಂತೇಶ್ವರ ಅವರ ಬದುಕು ಬರಹವನ್ನು ಕಲಿಯಲಾಗುತ್ತದೆ ಹಾಗೂ ನಿರಾಕರಣೆ ಕಥೆಯ ವಸ್ತುವನ್ನು ಕುರಿತು ಚರ್ಚಿಸಲಾಗುತ್ತದೆ. ವೀಣಾ ಶಾಂತೇಶ್ವರ ಅವರು ಕನ್ನಡ ಮಹಿಳಾ ಬಂಡಾಯ ಸಾಹಿತ್ಯದ ಗುಂಪಿನಲ್ಲಿ ಪ್ರಮುಖವಾದಂತಹ ಹೆಸರು. ಇವರು 1945ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರ ತಾಯಿ ಇಂದಿರಾ ಅವರು, ತಂದೆ ಬಲರಾಮ ಆಚಾರ್ಯ ಅವರು. ವೀಣಾ ಅವರು ಕನ್ನಡ, ಇಂಗ್ಲಿಷ್ ಎರಡೂ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ವೃತ್ತಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರಸ್ತುತ ಧಾರವಾಡದಲ್ಲಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಮುಳ್ಳುಗಳು, ಕೊನೆಯ ದಾರಿ, ಕವಲು, ಹಸಿವು, ಬಿಡುಗಡೆ ಇವರ ಕಥಾ ಸಂಕಲನಗಳು. ಗಂಡಸರು, ಶೋಷಣೆ, ಬಂಡಾಯ ಇತ್ಯಾದಿ ಇವರ ಪ್ರಮುಖ ಕಾದಂಬರಿಗಳು. 15 ರೇಡಿಯೋ ನಾಟಕ ಮತ್ತು ಹಲವು ವಿಮರ್ಶಾ ಲೇಖನಗಳನ್ನು ಬರೆದಿದ್ದಾರೆ. ವಿಮರ್ಶಾ ಲೇಖನಗಳ ಜೊತೆಗೆ ಇವರ ಆಸಕ್ತಿಯ ಮತ್ತೊಂದು ಕ್ಷೇತ್ರ ಅನುವಾದ. ಅನುವಾದ ಕ್ಷೇತ್ರದಲ್ಲಿಯೂ ಸಾಕಷ್ಟು ಸೇವೆ ಸಲ್ಲಿಸಿರುವಂತಹ ವೀಣಾ ಶಾಂತೇಶ್ವರ ಅವರು ಮರಾಠಿ ಮತ್ತು ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಹಲವು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಹಾಗೆ ಇಂಗ್ಲಿಷ್ ಭಾಷೆಗೂ ಕೆಲವು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಇವರ ಕಥೆಗಳನ್ನೆಲ್ಲ ಸಂಗ್ರಹಿಸಿ ನಡೆದದ್ದೇ ದಾರಿ ಎಂಬ ಹೆಸರಿನಲ್ಲಿ ಸಮಗ್ರ ಕಥಾ ಸಂಕಲನ ರೂಪದಲ್ಲಿ ಹೊರತರಲಾಗಿದೆ. ವೀಣಾ ಶಾಂತೇಶ್ವರ ಅವರ ಅವಳ ಸ್ವಾತಂತ್ರ್ಯ ಎಂಬ ಕಥೆ ಇಂಗ್ಲಿಷ್ ಹಾಗೂ ಫ್ರೆಂಚ್ ಭಾಷೆಗಳಿಗೆ ಅನುವಾದಗೊಂಡಿದೆ. ಈ ಕಥೆಯ ಮೆಚ್ಚುಗೆ, ಹೆಚ್ಚುಗಾರಿಕೆ ಇನ್ನೂ ಇದೆ. ಇದೇ ಕಥೆ ನ್ಯೂಯಾರ್ಕ್ನ ಫೆಮಿನಿಸ್ಟ್ ಪ್ರೆಸ್ ವಿಶ್ವದ ಅತ್ಯುತ್ತಮ ಮಹಿಳಾ ಬರಹಗಾರ್ತಿ ಗೌರವವನ್ನು ವೀಣಾ ಶಾಂತೇಶ್ವರ ಅವರಿಗೆ ತಂದುಕೊಟ್ಟಿರುವುದು ಗಮನಾರ್ಹ ಸಂಗತಿಯಾಗಿದೆ. ವೀಣಾ ಶಾಂತೇಶ್ವರ ಅವರ ಸಾಹಿತ್ಯದ ಮಹತ್ವವನ್ನು ಕಂಡು ಮತ್ತು ಅವರ ಸಾಹಿತ್ಯ ಸೇವೆಯನ್ನು ಕಂಡು ಹಲವು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿವೆ. ಅವುಗಳಲ್ಲಿ ಕನ್ನಡ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಪ್ರಮುಖವಾದದ್ದು. ಹಸಿವು ಎಂಬ ಕಥಾ ಸಂಕಲನಕ್ಕೆ ಈ ಪ್ರಶಸ್ತಿ ಸಂದಿದೆ. ಕವಲು ಎಂಬ ಮತ್ತೊಂದು ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ವೀಣಾ ಅವರ ಗಂಡಸರು ಕಾದಂಬರಿ ಅನುಪಮಾ ಪ್ರಶಸ್ತಿಗೆ ಭಾಜನವಾಗಿದೆ. ಇವರ ಅನುವಾದಿತ ಕೃತಿ ನದಿದ್ವೀಪಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪಾತ್ರವಾಗಿದೆ ಹಾಗೂ ಇದೇ ಕೃತಿ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಗೂ ಕೂಡ ಪಾತ್ರವಾಗಿದೆ. ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಇವರ ಸಮಗ್ರ ಸಾಹಿತ್ಯ ಸೇವೆಗೆ ಸಂದ ಗೌರವವಾಗಿದೆ. ವೀಣಾ ಅವರ ನಿರಾಕರಣೆ ಕಥೆಯ ವಸ್ತುವನ್ನು ಕುರಿತು ಮಾತನಾಡೋಣ. ನಿರಾಕರಣೆ ಅನ್ನುವಂಥದ್ದು ಸಣ್ಣ ಕಥೆಗಳ ಪ್ರಕಾರಕ್ಕೆ ಸೇರಿದ್ದು. ವ್ಯಾಸ ಭಾರತದ ಆದಿಪರ್ವದಲ್ಲಿ ಬರುವಂತಹ ಶಕುಂತಲೋಪಾಖ್ಯಾನದ ಕಥೆಯೇ ಈ ಕಥೆಯ ವಸ್ತು. ಅಲ್ಲಿ ಸಣ್ಣದಾಗಿ ಬರುವಂತಹ ಈ ಸಂಗತಿ ಮುಂದಿನ ಅನೇಕ ಸಾಹಿತಿಗಳಿಗೆ ಸಾಹಿತ್ಯದ ವಸ್ತುವಾಗಿರೋದನ್ನು ನಾವು ಗಮನಿಸಬಹುದು. ಕಾಳಿದಾಸ ಮಹಾಕವಿ ಕೂಡ ಈ ಕಥೆಯನ್ನು ಬಳಸ್ಕೊಂಡಿದ್ದಾನೆ. ಆತ ಈ ಕಥೆಯನ್ನು ಅಭಿಜ್ಞಾನ ಶಾಕುಂತಲ ಹೆಸರಿನಲ್ಲಿ 7 ಅಂಕಗಳ ನಾಟಕ ಬರೆದಿದ್ದಾನೆ. ಆ ನಾಟಕ
ಶೃಂಗಾರ ರಸ ಪ್ರಧಾನತೆಯನ್ನು ಒಳಗೊಂಡಂತಹ ನಾಟಕವಾಗಿದೆ. ನಿರಾಕರಣೆ ಪುರಾಣದ ಶಕುಂತಲೆ ಮತ್ತು ದುಷ್ಯಂತರ ಕಥನದ ಮರು ನಿರೂಪಣೆಯಾಗಿ ಕಥನ ರೂಪ ಪಡೆದಿರೋದನ್ನು ನಾವು ಗಮನಿಸಬಹುದು. ಕತೆ ಆರಂಭವಾಗುವ ವೇಳೆಗೆ ಶಕುಂತಲೆ ದುಷ್ಯಂತನ ನಿರೀಕ್ಷೆಯಿಂದ ಬಸವಳಿದಿದ್ದಾಳೆ. ಅವನು ಬಂದಿರುವನೆಂತ ಹೇಳಿ ಅವನ ಸಖಿ ಸುವ್ರತೆ ಬಂದು ಹೇಳ್ತಾಳೆ. ಆದರೆ ಆ ಹೇಳಿಕೆಯ ಮಾತನ್ನು ನಂಬಲಾರದಂತಹ ಸ್ಥಿತಿ ಶಕುಂತಲೆಯದಾಗಿದೆ. ದುಷ್ಯಂತನಿಗಾಗಿ ಕಾದು ಕಾದು ಅವಳಿಗಾಗಿ ಅವನು ಬರಬಹುದು ಅನ್ನುವುದಂತಹ ಆಸೆ ಏನಿತ್ತು, ಆ ಆಸೆ ನಿರಾಸೆಯಾಗಿದೆ. ಆ ನಿರಾಸೆ ಅವಳನ್ನು ಇಷ್ಟು ನಿರ್ಲಿಪ್ತವಾಗಿ ಮಾಡಿಬಿಟ್ಟಿದೆ. ಶಕುಂತಲೆ ಕಾಡಿನಲ್ಲಿ ಬೆಳೆದಂಥ ಹೆಣ್ಣುಮಗಳು. ಕಣ್ವ ಮಹರ್ಷಿಗಳ ಆಶ್ರಯದಲ್ಲಿ ಬೆಳೆದಂತಹ ಈ ಹೆಣ್ಣು ಮಗಳ ಮುಗ್ಧ ಭಾವಗಳನ್ನು ದುಷ್ಯಂತ ಹರಣ ಮಾಡ್ತಾನೆ. ಹರಣ ಮಾಡಿ ಜೀವನ ಒಂದು ಸುಂದರ ಕನಸು ಅಂತ ಕೂಡ ನಂಬಿಸ್ತಾನೆ. ಹಾಗೆ ಜೀವನದ ಸುಂದರ ಕನಸುಗಳನ್ನು ಅವಳಲ್ಲಿ ಬಿತ್ತಿದಂತಹ ದುಷ್ಯಂತ ತನ್ನ ಅರಮನೆಗೆ ಹಿಂದಿರುಗಿದ ನಂತರದಲ್ಲಿ ಕೆಲವು ಕಾಲ ಬಿಟ್ಟು ಶಕುಂತಲೆ ನೂರಾರು ಕನಸುಗಳನ್ನು ಹೊತ್ತು ಅವನ ಅರಮನೆಗೆ ಸೇರ್ತಾಳೆ. ಆಕೆ ಅವನ ಅರಮನೆಯನ್ನು ಸೇರುವ ವೇಳೆಗೆ ಶಕುಂತಲೆಯನ್ನು ದುಷ್ಯಂತ ಮರ್ತಿರ್ತಾನೆ. ಅವಳನ್ನು ನೀನು ಯಾರೋ ಗೊತ್ತಿಲ್ಲ ಅಂತ ಹೇಳಿ ಅವಮಾನ ಮಾಡಿ ಕಳಿಸ್ತಾನೆ. ಹೀಗೆ ಅವಮಾನಕ್ಕೆ ಒಳಗಾದಂತಹ ಗಾಯ ಅವಳ ಮನಸ್ಸಿನಲ್ಲಿ ಇನ್ನೂ ಹಾಗೆ ಉಳಿದಿದೆ. ಎಷ್ಟೋ ಕಾಲದ ನಂತರ ಕೂಡ ಆ ಗಾಯದ ಪಸೆ ಇನ್ನೂ ಆರಿಯೇ ಇಲ್ಲ. ಇಂಥ ಸಂದರ್ಭದಲ್ಲಿ ದುಷ್ಯಂತ ಮತ್ತೆ ಕಾಡಿಗೆ ಬರ್ತಾನೆ. ಈ ಅನಿರೀಕ್ಷಿತ ಆಗಮನ ಅವಳಿಗೆ ಆತಂಕವನ್ನು ಮತ್ತು ನಂಬಲಾರದ ಸ್ಥಿತಿಯನ್ನು ಎರಡನ್ನೂ ಏಕಕಾಲಕ್ಕೆ ನಿರ್ಮಿಸಿದೆ. ಮತ್ತೆ ಕಾಡು ಪಾಲಾದಂಥವಳಿಗೆ ಅವನ ಬರುವಿಕೆಯ ನಿರೀಕ್ಷೆ ಸಹಜವಾಗಿ ಭ್ರಮೆ ಅಂತ ಅನ್ನಿಸದೆ ಬೇರೇನು ಅನಿಸೋದಕ್ಕೆ ಸಾಧ್ಯವೇ ಇಲ್ಲ. ಅವಳು ಇದು ಬಹುಶಃ ಭ್ರಮೆ ಇರಬೇಕು. ಸಖಿ ಸುವ್ರತೆ ದುಷ್ಯಂತ ಮಹಾರಾಜ ಬಂದಿದ್ದಾನೆ ಅಂತ ಹೇಳ್ತಾ ಇದ್ರು, ಅದು ಭ್ರಮೆಯಾಗಿ ಅವಳಿಗೆ ಕಾಡ್ತಾ ಇದೆ. ಅವನ ತಿರಸ್ಕಾರದಿಂದ ಅನುಭವಿಸಿದಂತಹ ಸಂಕಟ ಇದೆಯಲ್ಲ, ಅದು ಅಸಹನೀಯವಾದದ್ದು. ಆ ಅಸಹನೀಯವಾದ ಸಂಕಟದಿಂದ ಅವಳಿಗೆ ಅವನ ಬರುವಿಕೆ ಖುಷಿಯನ್ನು ಕೊಡದೆ ನೋವನ್ನು ಉಂಟು ಮಾಡ್ತಾ ಇದೆ. ಇವತ್ತು ಅವನು ಅವಳನ್ನು ಬಂದು ಅಂಗಲಾಚಿಸ್ತಾ ಇದ್ದಾನೆ, ಬಾ ನನ್ನ ಅರಮನೆಗೆ ಅಂಥೇಳಿ. ಅವನ ಅಂಗಲಾಚುವಿಕೆ ಅವಳಿಗೆ ಅಪಹಾಸ್ಯದ ರೀತಿಯಲ್ಲಿ ಕಾಣ್ತಾ ಇದೆ. ತನ್ನ ಮಗನನ್ನು ಅರಮನೆಗೆ ಕರೆಯೋದಕ್ಕೆ ಅಂತ ಹೇಳಿ ಈಗ ಬಂದಿದ್ದಷ್ಟೇ ಎಲ್ಲ ಕರೀತಾ ಇದ್ದಾನೆ. ಆದರೆ ಯಾಕೋ ಶಕುಂತಲೆಗೆ ತನ್ನ ಮಗನನ್ನು ಅರಮನೆಗೆ ಕರೀತಿರುವ ದುಷ್ಯಂತನನ್ನು ಒಪ್ಕೊಳ್ಬೇಕು ಅನ್ನೋ ಮನಸ್ಸೇ ಬರ್ತಾ ಇಲ್ಲ. ಒಪ್ಕೊಂಡು ಅವನೊಟ್ಟಿಗೆ ಅರಮನೆಯನ್ನು ಸೇರಬೇಕು ಅನ್ನುವಂತಹ ಭಾವನೆ ಅವಳಿಗೆ ಬರ್ತಾ ಇಲ್ಲ. ಇಲ್ಲಿ ವಾಸ್ತವವಾಗಿ ಶಕುಂತಲೆ ಏನು ನಡ್ಕೋತಾ ಇದ್ದಾಳೆ, ಅದು ಆರ್ಯ ಸ್ತ್ರೀಯ ಪರಿಮಿತಿಯನ್ನು ಮೀರುವಂಥ ಮನಸ್ಥಿತಿಯಾಗಿದೆ. ವಾಸ್ತವವಾಗಿ ಆರ್ಯ ಸ್ತ್ರೀಯರು ಏನಿದ್ದಾರೋ ಅವರು ಪುರುಷರ ಒಂದು ಸಮಾಜದ ಪರಿಮಿತಿ ಏನಿದೆ ಆ ಪರಿಮಿತಿಯನ್ನು ಮೀರಲಾರು. ಅಂದರೆ ಅವರು ತಮ್ಮ ಬಾಲ್ಯದ ಜೀವನವನ್ನು ತಂದೆಯ ಆಶ್ರಯದಲ್ಲಿ ಕಳೀಬೇಕು, ಯೌವನದ ಸಂದರ್ಭದಲ್ಲಿ ಸಹೋದರರ ಆಶ್ರಯದಲ್ಲಿ ಇರಬೇಕು, ಮತ್ತು ಮದುವೆಯಾದ ನಂತರದಲ್ಲಿ ಗಂಡನ ಆಶ್ರಯದಲ್ಲಿರಬೇಕು, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಇರಬೇಕು ಇತ್ಯಾದಿಯಾಗಿ ಏನು ಹೇಳ್ತೀವೋ ಆ ಆರ್ಯ ಸ್ತ್ರೀಯ ಪರಿಮಿತಿಯನ್ನು ಮೀರುವಂಥ ಮನಸ್ಥಿತಿ ಈಗ ಅವಳದಾಗಿದೆ. ಅಂದರೆ ಗಂಡ ಬೇಡ ಅಥವಾ ದುಷ್ಯಂತ ಬೇಡ, ದುಷ್ಯಂತ ಇಲ್ಲದೆ ನಾನು ಏಕಾಂಗಿಯಾಗಿ ಬದುಕನ್ನು ನಿರ್ವಹಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಇರುವಂತಹ ಹೆಣ್ಣು ಮಗಳಾಗಿ, ಏಕಾಂಗಿತನವನ್ನು ಬಯಸ್ತಾ ಇರುವಂಥ ಹೆಣ್ಣು ಮಗಳಾಗಿ ನಮಗೆ ಇಲ್ಲಿ ಕಾಣ್ತಾಳೆ. ಸ್ವಾತಂತ್ರ್ಯದ ಹಿನ್ನೆಲೆಯ ಒಳಗೆ ಆಕೆ ತನ್ನ ಪರಿಮಿತಿಯನ್ನು ಮೀರಿ ಬದುಕುವ ಪ್ರಯತ್ನವನ್ನು ಮಾಡ್ತಾ ಇರೋದು ಆ ಕಥೆಯಲ್ಲಿ ಗೋಚರ ಆಗ್ತಾ ಹೋಗುತ್ತೆ. ಮಗ ಭರತನ ಕಣ್ಣುಗಳಲ್ಲಿ ಅಪ್ಪನ ಬಗೆಗೆ ಇರುವಂತಹ ಕುತೂಹಲವನ್ನು ಕೂಡ ಶಕುಂತಲೆ ಗಮನಿಸ್ತಾಳೆ.
ಆ, ಮತ್ತೆ ಈಗಾಗಲೇ ಒಮ್ಮೆ ಅವಳು ತಿರಸ್ಕಾರಗೊಂಡಿದ್ದಾಳೆ, ದುಷ್ಯಂತನಿಂದ ತಿರಸ್ಕಾರಗೊಂಡಿದ್ದಾಳೆ. ಆ ತಿರಸ್ಕಾರದಿಂದನೇ ಅವಳು ಜಾಗೃತ ಆಗಿದ್ದಾಳೆ. ಆ ಜಾಗೃತಿ ಅವಳಲ್ಲಿ ತಾಯಿಯ ಹೊಣೆಯನ್ನು ಹೆಚ್ಚಿಸಿದೆ. ಹಾಗಾಗಿ ಮಗ ಭರತನ ಬಗೆಗೆ ಅವಳಿಗೆ ಅಪಾರವಾದ ಕಾಳಜಿ ಇದೆ. ಅವನ ಬದುಕನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕು ಅನ್ನುವಂತಹ ಕನಸಿದೆ. ದುಷ್ಯಂತನ ಬಗೆಗೆ ಇದ್ದಂತಹ ಕನಸುಗಳು ಮುರಿದ ನಂತರದಲ್ಲಿ ಅವಳ ಕನಸುಗಳೆಲ್ಲ ಭರತನಿಗೆ ಒಂದು ಸೊಗಸಾದ ಬದುಕನ್ನು ಕಟ್ಟಿಕೊಡ್ಬೇಕು, ಭರತನ ಬದುಕನ್ನು ಒಂದು ಸುವ್ಯವಸ್ಥಿತ ರೀತಿ ಮಾಡಬೇಕು ಅನ್ನುವಂತಹ ಕನಸಿದೆ. ಹಾಗಾಗಿ ಈಗ ಅವಳಿಗೆ ಇರುವುದು ಜಾಗೃತ ತಾಯಿಯ ಹೊಣೆ. ಈ ಹೊಣೆಯನ್ನು ಹೊತ್ತು ದುಷ್ಯಂತನೊಂದಿಗೆ ಆಕೆ ಮಾತನಾಡಬೇಕಾಗಿದೆ. ದುಷ್ಯಂತನೊಂದಿಗೆ ಆಕೆ ಬರ್ತಾಳೆ, ಕಾಡಿನಿಂದ ಅರಮನೆಗೆ ದುಷ್ಯಂತನ ಜೊತೆ ಬರ್ತಾಳೆ. ಆದರೆ ಅವಳಿಗೆ ಅರಮನೆಯಲ್ಲಿನ ಸಂಭ್ರಮ ಯಾವ ಸಂತೋಷವನ್ನು ಉಂಟು ಮಾಡೋದಿಲ್ಲ. ಆ ಅರಮನೆಯ ಸಂಭ್ರಮಕ್ಕೆ ಅವಳು ಮೌನವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾಳೆ. ಯಾಕೆ ಆ ರೀತಿ ಮೌನವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾಳೆ ಅಂದರೆ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ. ಹಾಗಾಗಿ ಆತ್ಮಸಾಕ್ಷಿಗೆ ನಿಷ್ಠಳಾಗಿ ನಡೆಯುವಂತಹ ಶಕುಂತಲೆ ಮೌನವಾಗಿ ಇರ್ತಾಳೆ. ಅರಮನೆಯ ಸಂಭ್ರಮದಲ್ಲಿ ಆಕೆ ಪಾಲುದಾರಳಾಗಿ ಭಾಗವಹಿಸೋದಕ್ಕಾಗೋದಿಲ್ಲ. ಸನಿಹ ಬಯಸಿ ಬಂದಂತಹ ದುಷ್ಯಂತನಿಗೆ ಅವಳು ಅಂತರದ ಉತ್ತರವನ್ನು ನೀಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಈಗ ಅವಳ ಮನಸ್ಸಿನಲ್ಲಿ ದುಷ್ಯಂತ ದೂರ ಆಗಿದ್ದಾನೆ. ಮನಸ್ಸಿನಿಂದ ದೂರ ಆದವನನ್ನು ದೈಹಿಕವಾಗಿ ಹತ್ತಿರ ಬಯಸುವ, ಹಂಬಲಿಸುವ ಯಾವ ಆಸೆಯೂ ಅವಳಿಗೆ ಇಲ್ಲ. ಹಾಗಾಗಿ ತಾನು ಅರಮನೆಗೆ ಸೇರಿದ ಕಾರಣದ ಸ್ಪಷ್ಟತೆಯನ್ನು ದುಷ್ಯಂತನಿಗೆ ನೀಡ್ತಾಳೆ. ಅವನ ಸನಿಹ ಅವಳಿಗೆ ಬೇಕಾಗಿಲ್ಲ. ಆಕೆ ಅರಮನೆಯನ್ನು ಸೇರಿದ್ದು ಕೇವಲ ಮಗನ ಸಲುವಾಗಿ, ಮಗನ ಕಾರಣಕ್ಕಾಗಿ ಅಷ್ಟೇ ಅರಮನೆ ಸೇರಿದ ಅವಳ ಕಾರಣವನ್ನು ಅವಳು ಸ್ಪಷ್ಟವಾಗಿ ದುಷ್ಯಂತನಿಗೆ ನೀಡ್ತಾ ಹೋಗ್ತಾಳೆ. ಯಾಕೆಂತ ಹೇಳಿದ್ರೆ, ಅವಳು ಜಾಗೃತ ತಾಯಿಯಾಗಿ ಅರಮನೆಗೆ ಬರ್ತಾಳಲ್ಲ, ಹಾಗಾಗಿ ಆ ಜಾಗೃತ ತಾಯಿಯಾಗಿಯೇ ಆಕೆ ಮಾತಾಡ್ತಾಳೆ. ದುಷ್ಯಂತನಿಗೆ ತಾನು ದೂರ ಇರುವ ಕಾರಣವನ್ನು ಸ್ಪಷ್ಟವಾಗಿ ತಿಳಿಸ್ತಾಳೆ. ಶಕುಂತಲೆ ತನ್ನನ್ನು ಅಂತರ ಇಟ್ಟು ನೋಡಿದ ಕಾರಣವನ್ನು ತಿಳಿದ ಕೂಡಲೇ ದುಷ್ಯಂತನಿಗೆ ನಿಜಕ್ಕೂ ದಿಗ್ಭ್ರಾಂತಿ ಆಗುತ್ತೆ. ದಿಗ್ಭ್ರಾಂತತನದಿಂದ ಅವನು ಮಾತಾಡೋಕ್ಕೆ ಶುರು ಮಾಡ್ತಾನೆ. ನಾನು ನಿನ್ನನ್ನು ವಿನಾಕಾರಣ ಮರೆತಿದ್ದಲ್ಲ ಅಂಥೇಳಿ ನೆಪಗಳ ವಿವರಣೆಯನ್ನು ನೀಡ್ತಾ ಹೋಗ್ತಾನೆ. ನಾನು ಉಂಗುರವನ್ನು ಕಳ್ಕೊಂಡೆ, ಹಾಗಾಗಿ ನಿನ್ನನ್ನು ಮರೆತೆ, ಮತ್ತು ಮುನಿಯ ಶಾಪ ನನ್ನ ಮೇಲಿತ್ತು, ಆ ಶಾಪದ ದೆಸೆಯಿಂದ ನಾನು ನಿನ್ನನ್ನು ಮರೆತೆ ಇತ್ಯಾದಿಯಾಗಿ ನೆಪಗಳ ವಿವರಣೆಯನ್ನು ನೀಡ್ತಾನೆ. ಶಕುಂತಲೆಯ ಮನಸ್ಥಿತಿಗೆ ಯಾವ ನೆಪದ ವಿವರಣೆಯೂ ಈಗ ಅಗತ್ಯ ಇಲ್ಲ. ಅದಕ್ಕೆ ಅವಳು ಮೌನದ ಉತ್ತರದ ಹೊರತಾಗಿ ಏನನ್ನೂ ನೀಡೋದಕ್ಕೆ ಇಷ್ಟಪಡೋದಿಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಲಾರದಂತಹ ದೃಢವಾದ ಮನಸ್ಥಿತಿಯ ಹೆಣ್ಣು ಮಗಳಾಗಿ ಶಕುಂತಲೆ ನಮಗೆ ಈ ಕಥನ ಭಾಗದಲ್ಲಿ ಕಾಣ್ತಾ ಹೋಗ್ತಾಳೆ. ಅವಳ ವಿಶ್ವಾಸ ಅಂದರೆ, ಒಮ್ಮೆ ನಾನಾಗಿ ಬದುಕನ್ನು ಕಟ್ಟಿಕೊಂಡ ಮೇಲೆ ದುಷ್ಯಂತನ ಹಂಗು ನನಗೆ ಬೇಕಿಲ್ಲ ಅನ್ನುವಂತಹ ಒಂದು ದೃಢತೆ ಅವಳಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಹೀಗೆ ನಿರಾಕರಣೆಯ ಕಥಾವಸ್ತು ಏನಿದೆ ಅದು ಶಕುಂತಲೆಯ ಗಟ್ಟಿತನದ ಮನಸ್ಥಿತಿಯನ್ನು ಪರಿಚಯಿಸುವಂತಹ ಪುರಾಣದ ನಿರಾಕರಣೆಯ ಮರು ನಿರೂಪಣೆಯ ಕಥೆಯಾಗಿ ನಮ್ಮ ಮುಂದೆ ಇದೆ. ನಮಸ್ಕಾರ.